ಕಷ್ಟ ಆಗ್ಬೋದು. ಆದ್ರೂ ನಿಮ್ಮನ್ನ ನನ್ನ ಕಡೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ನನ್ನ ಮಾತು ಕೇಳಿಸ್ಕೊಂಡಿದ್ರೆ, ನನ್ನ ಎದುರುಗಡೆಯವ್ರು ನನ್ನ ಮಾತು ಕೇಳಿಸ್ಕೊಂಡಿದ್ರೆ ನನಗೊಂಥರ ಶೇಮನಾಗ ಆಗ್ಬಿಡುತ್ತೆ. ಯಾಕೆಂದ್ರೆ ಸುಮ್ಮನೆ ಮಾತಾಡ್ತೀನಲ್ಲ ಅಂತ. ಇವತ್ತಿನ ಒಂದು ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ನಮ್ಮ ಉಪನ್ಯಾಸಕರು, ಇವತ್ತಿನ ಕೇಂದ್ರ ಬಿಂದು ಸೌರರೇಗಳು, ಒಂದು 10 ಪದಗಳನ್ನು ಬರ್ಕೊಂಡಿದ್ದೀನಿ, ಹೇಳ್ತೀನಿ, ಆಮೇಲೆ ಅದನ್ನ ನೀವೇನೋ ವಿಶ್ಲೇಷಣೆ ಮಾಡ್ತೀವಿ. ಸಮಾಧಾನಿ, ಹೃದಯವಂತರು, ಮಾನವೀಯ ಗುಣಗಳ ಮೌಲ್ಯವನ್ನು ಉಳ್ಳವರು, ಗುರು ಪರಂಪರೆಯಿಂದ ಬಂದವರು, ಹಜ್ ಯಾತ್ರೆಗೆ ಹೊರಟವರು, ಕಾಯಕವೇ ಕೈಲಾಸ ಎಂದು ನಂಬಿದವರು, ಸರಳ ಜೀವಿ, ಧರ್ಮಾತೀತ. ಇದು ಬಹಳ ಅತ್ಯಂತ ಅಮೂಲ್ಯವಾದ ಪದ. ಇವತ್ತಿನ ಪರಿಸ್ಥಿತಿಗೆ ಇರಬೇಕು. ಇಲ್ಲಾಂದ್ರೆ ನಾವೆಲ್ಲೂ ಬದುಕಲಿಕ್ಕಾಗಲ್ಲ. ನನ್ನ ಸುತ್ತಮುತ್ತ ಎಲ್ಲ ಧರ್ಮದವರು ಇರ್ತಾರೆ. ನಾವು ಬದುಕಬೇಕು ಅಂದ್ರೆ ಈ ಧರ್ಮಾತೀತ ಗುಣಗಳು ನಮಗೆ ಬೇಕಾಗುತ್ತೆ. ನಾನು ಇಷ್ಟು ದಿನ ಈಗ ಅಷ್ಟೇ ನನಗೆ ಗೊತ್ತಾಯ್ತು ಅವರು ಹಿಂದೂ ಧರ್ಮದವರಲ್ಲ ಅಂತ. ನನಗೆ ಗೊತ್ತಾಗಿದ್ದು ಇವಾಗ ಅಷ್ಟೇ. ಇದುವರೆಗೆ ನನಗೆ ಗೊತ್ತಿರಲಿಲ್ಲ, ನನಗೆ ತಿಳ್ಕೊಂಡಿರಲಿಲ್ಲ. ನಾನು ಅವ್ರನ್ನ ಒಂದ್ಸರಿ ಕನಸು ಬಿಟ್ಟಿತ್ತು. ಸುಮ್ಮನೆ ಸುಳ್ಳು ಹೇಳ್ತೀನಿ ಅಂತ ಅನ್ಕೋಬೇಡ್ರಿ, ಅವ್ರು ಲಿಂಗಾಯತರು ನಂಗೆ ಆಗ್ಬಿಡ್ತು ನನಗೆ ನಿಜವಾಗನು. ಆಮೇಲೆ ನಾನು ಜೊತೆಲಿ ಈಗ ಒಂದು 15 ದಿನ ಡಿಡ್ಕೋ ಆದಾಗ ನನ್ನ ಜೊತೆ ಇದ್ರಲ್ಲ, ನಾನು ಅವ್ರಿಗೆ ದೇವರಣ್ಣ, ನಾನು ಯಾರನ್ನು ಜಾತೆ ಹಿಡಿದು ಗುಡಿಸೋಂಥ ಗುಣ ನನ್ನ ಹತ್ರ ಇಲ್ಲ. ನನಗೆ ಗೊತ್ತೂ ಇಲ್ಲ. ನಾನು ಅವ್ರು ಕೆಲಸ ಮಾಡ್ತಾರ ಹತ್ರ ಕರ್ಕೊಂತೀನಿ, ಕೆಲಸ ಮಾಡಲ್ಲ ದೂರ ಇಡ್ತೀನಿ, ಇಷ್ಟೇ ಎರಡ ಗುಣ ನಾನು. ಸೊ ಅವರು ನಿಜವಾಗೂ ಒಂದು ಒಳ್ಳೆಯ ಗುಣ. ಯಾಕೆಂದ್ರೆ ವಿಧೇಯತೆಯಿಂದ ಏನಾದರೂ ಪ್ರೆಸೆಂಟ್ ಮಾಡೋದನ್ನ ಮಾಡೋರು. ಸರ್ ಈ ಥರ ಮಾಡೋಣ, ಈ ಥರ ಮಾಡೋಣ, ಈಗ ಈ ಕೆಲಸ ಮಾಡ್ತಾ ಇದ್ದೀನಿ, ವರದಿ ಒಪ್ಪಿಸ್ಬಿಟ್ಟು ಮನೆಗೆ ಹೋಗೋರು. ಒಳ್ಳೆಯ ಶಿಕ್ಷಕರು, 37 ವರ್ಷಗಳ ಅನುಭವ ಇದೆ. ಇವತ್ತಿನ ವೇದಿಕೆಯಲ್ಲಿ ನಮ್ಮ ಶ್ರೀಯುತ ಸಹ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹುಸೇನ್ ಸರ್ ಇದ್ದಾರೆ. ನಮ್ಮ ಸಹ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾರ್ತಾಂಡರಾವ್ ದೇಸಾಯಿರವರು ಇದ್ದಾರೆ, ಮತ್ತು ನಮ್ಮ ಜೋಶಿ ಅವರಿದ್ದಾರೆ. ನಾನು ನಿಜವಾಗೂ ನಿಮ್ಮ ತಾಯಿಯವರಿಗೆ ನಾನು ಪಾದಾರವಿಂದರಿಗೆ ನಮಸ್ಕಾರಗಳನ್ನು ಮಾಡ್ತೀನಿ. ಮತ್ತು ನಿಮ್ಮ ಮಡದೆಯವ್ರಿಗೂ ಅಷ್ಟೇ ನಮಸ್ಕಾರಗಳನ್ನು ಮಾಡ್ತೀನಿ. ನಿಮ್ಮ ಅಕ್ಕ ತಂಗಿಯವರಿಗೆ, ಮುದ್ದಾದ ನಿಮ್ಮ 3 ಮಕ್ಕಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಈ ರೀತಿಯ ಒಂದು ಒಟ್ಟು ಕುಟುಂಬ ಮತ್ತು ಈ ರೀತಿಯ ಭಾವನೆಗಳ ಸಂಬಂಧವನ್ನು ಹೊಂದಿರತಕ್ಕಂಥ ಕುಟುಂಬವನ್ನು ನಾವು ಅತ್ಯಂತ ಅಪರೂಪವಾಗಿ ನೋಡ್ತೀವಿ. ಅದು ನಮ್ಮ ಸಹೋದರತೆಯವರ ಕುಟುಂಬ ಅಂದರೆ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಅವರನ್ನು ನಾವು ಡಯಟಿಂದ ಇವತ್ತು ಬಹುಶಃ ನಿವೃತ್ತಿ ಹೊಂದ್ತಾ ಇದ್ರು ಕೂಡ ನಾನು ನನ್ನ ಜೀಪಲ್ಲಿ ಕರ್ಕೊಂಡಂತೂ ಹೋಗ್ತೀನಿ. ಅವರು ನಿವೃತ್ತಿ ಆದರೂ ಪರವಾಗಿಲ್ಲ, ನನ್ನ ಜೀಪ್ನ ನಾನು ಕರ್ಕೊಂಡು ಹೋಗಿ ಅವ್ರನ್ನ ಯಾವುದಾದ್ರೂ ಒಂದು ಶಾಲೆಯಲ್ಲಿ, ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಅವರಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಂದು ಪ್ರೆಸೆಂಟ್ ಮಾಡ್ತಕ್ಕಂಥದಕ್ಕೆ ಅವಕಾಶ ನಾನಂತೂ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಬಗ್ಗೆ ನಾನು ಒಂದು ಕವನವನ್ನು ಬರೆದಿದ್ದೀನಿ. ನಮ್ಮ ಗೌಸಿಯಾ ಮೇಡಮು ಭಾಳ ಇದ್ದೀನಿ, ಅವತ್ತೊಂದು ಕವನ ಬರೆದ್ಬಿಟ್ಟಿದ್ದೆ, ವಿಡಿಯೋ ಎಲ್ಲ ಮಾಡಿಬಿಟ್ಟಿದ್ರು. ನಾನು ಹೇಳಿರಲಿಲ್ಲ ವಿಡಿಯೋ ಮಾಡಲಿಕ್ಕೆ. ನಾನೊಂದು 10 ಲೈನ್ ಬರೆದಿದ್ದೀನಿ. ಮೊದಲನೇ ಲೈನ್ ಹಿಂಗಿದೆ: ಗುರು ಪರಂಪರೆಯ ಕುಡಿ, ತಂದೆ ಗುರು ತಾಯಿ ಶರಣೆ, ತಂದೆಯಂತೆ ಮಗ, ತಾಯಿಯಂತೆ ಸೊಸೆ, ತಂದೆ ತಾಯಿಯರಂತೆ 3 ಮಕ್ಕಳು. ತಾಯಿಗೆ 93, ಮಡದಿಗೆ 53, ಮೊಮ್ಮಗನಿಗೆ 16. ಅವರ ಅಪ್ಪ ನಮ್ಮಪ್ಪ, ಅವರೇ ನಮ್ಮ ಸಹೋದರ. ಹೀಗೆ ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ನಾವು ಮನುಷ್ಯರನ್ನ ನಾವೆಲ್ಲ ಮನುಷ್ಯರಪ್ಪ. ಅದರ ಮೌಲ್ಯಗಳಿರುವಂಥವ್ರು ಯಾರು ಅಂತ ಅಂದಾಗ ನಮಗೆ ಅಪರೂಪಕ್ಕೆ ಕೆಲವು ವ್ಯಕ್ತಿಗಳು ಸಿಗ್ತಾರೆ. ನಾವು ಅವ್ರನ್ನ ಅನುಸರಿಸ್ತಕ್ಕಂಥ ಗುಣಗಳು ಅವರಲ್ಲಿ ಇರ್ತವೆ. ಅವ್ರನ್ನ ಫಾಲೋ ಮಾಡ್ತಕ್ಕಂಥ, ಅಭಿಮಾನಿಗಳಾಗ್ತಕ್ಕಂಥ, ಅವರ ಗುಣಗಳನ್ನ ಅನುಸರಿಸ್ತಕ್ಕಂಥ. ಮತ್ತೆ ಅವ್ರಿಗೆ ಈಗ ನಮ್ಮ ರಾಜ್ಕುಮಾರ್ ಭಾಷಣ ಮಾಡ್ಬೇಕಾದ್ರೆ ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳ್ತಿರ್ತಾರೆ. ನಮಗೆ ಸಹೋದರತೆಯವರೇ ಒಂದು ರೀತಿ ದೇವರು. ಯಾಕೆ ಹೇಳ್ತೀನಿ ನಾನು ಈ ಮಾತನ್ನ ಅಂದ್ರೆ, ಬಹುಶಃ ನಿಮ್ಗೆ ದೊಡ್ಡದಿರ್ಬೋದು ಅಂತ ಅನಿಸ್ಬೋದು,
ಯಾಕೆಂದ್ರೆ ಗುರುಗಳಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳು ಅವರಲ್ಲಿ ಇದೆ. ಅದಕ್ಕೆ ನಾನು ಅವ್ರನ್ನ ಗುರು ಅಂತ ಹೇಳ್ತಾ ಇರೋದು. ಅದಕ್ಕೆ ಅವರು ನಮ್ಮ ಕೃಷ್ಣ ಅವರು ಹೇಳುವಾಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವೇ ತಸ್ಮೈ ನಮಃ ಅಂತ ಹೇಳಿದ್ರು. ಈ ಗುರು ಪರಂಪರೆಯಿಂದ ಬಂದಿರತಕ್ಕಂಥದ್ರಿಂದ ಅವ್ರ ಮಕ್ಕಳು ನೋಡಿದವರು ನನಗೆ ಬಹಳ ಖುಷಿ ಆಯ್ತು. ಆ ತಂದೆಯ ಬಗ್ಗೆ ಅಭಿಮಾನವನ್ನ, ಈ ರೀತಿ ಬಾಂಧವ್ಯವನ್ನ ಈ ರೀತಿ ಹೇಳ್ತಾ ಇರತಕ್ಕಂಥದ್ದನ್ನ ಬಹಳ ಕಡಿಮೆ ನಾನು ನೋಡಿರೋದು. ಮಕ್ಕಳು ಬಂದು ತಂದೆಯವ್ರ ಬಗ್ಗೆ ಹೊಗಳೋದು, ತಾಯಿಯವ್ರ ಬಗ್ಗೆ ಹೊಗಳೋದು ಬಹಳ ಕಡಿಮೆ. ಯಾಕೆಂದ್ರೆ ಬಾಂಧವ್ಯಗಳು ಕಡಿಮೆ ಆಗಿದಾವೆ. ಎಲ್ಲೋ ತಗೊಂಡೋಗಿ ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸ್ಬಿಟ್ಟಿರ್ತಾರೆ ದುಡ್ಡು ಕೊಟ್ಬಿಟ್ಟು. ಆ ಮಕ್ಕಳಿಗೆ ತಾಯಿ ಸಂಬಂಧ, ಮಕ್ಕಳ ಸಂಬಂಧ, ಒಂದು ಭೌತ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧಗಳು ಇವತ್ತು ಕಡಿಮೆ ಆಗ್ತಾ ಇರುವಂತ ಸನ್ನಿವೇಶದಲ್ಲಿ ಇವರು ನಿಜವಾಗೂ ನಮಗೆ ನಾನು ಇವಾಗ ಅಂದ್ಕೊಂಡೆ ನಮ್ಗೆ ಯಾಕೆ ಇವ್ರನ್ನ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಕಳಿಸ್ಬಿಟ್ಟು ನಾವು ವಾಪಸ್ ನಮ್ಗೆ ಅಗತ್ಯ ಇತ್ತು. ಇವರು ಅಲ್ಲೇನು ಮಾಡಿದ್ರು, ಅಲ್ಲೂ ಕೆಲಸ ಮಾಡಿದ್ದಾರೆ ಪಾಪ. ನಾನು ಹೋದಾಗಲೂ ಕೂಡ ನಾನು ನೋಡಿದೆ. ಯಾಕೆ ಒಳ್ಳೆ ಕೆಲಸಗಾರರು, ಅದರಲ್ಲಿ ಎರಡು ಮಾತಿಲ್ಲ. ಸಹೃದಯಗಳು ಮತ್ತೆ ವಿಧೇಯತೆಯಿಂದ ಯಾವ್ದಾದ್ರು ಪ್ರೆಸೆಂಟ್ ಮಾಡ್ತಾರೆ. ಯಾರು ಅದನ್ನ ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಪ್ರೆಸೆಂಟ್ ಮಾಡ್ತಾರೆ. ಅಂತ ಒಂದು ಪ್ರೆಸೆಂಟೇಷನ್ ಗುಣ ಕೂಡ ಅವರಲ್ಲಿದೆ. ಸೊ ಇವರ ಒಂದು ಕುಟುಂಬದವರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಇವರ ಸಹೋದ್ಯೋಗಿಗಳು, ಇವ್ರದ್ದು ಜೀವನ ಚರಿತ್ರೆ ಕೂಡ ಓದ್ಕೊಂಡು ಕೂತಿದ್ದೆ. ಯಾವಾಗಲೂ ಯಾರನ್ನೂ ಬಿಟ್ಟಿಲ್ಲ ಅವರು. ಅಲ್ಲಿ ಸ್ಮರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಮೊದಲು ತಂದೆ ನನಗೆ ಗುರು ಅಂತ ಬರೆದಿದ್ದಾರೆ, ಆಮೇಲೆ ತಾಯಿ, ಕುಟುಂಬ, ಮಡದಿ, ಅವರೊಂದು 10 ಜನ ಶಿಕ್ಷಕರ ಹೆಸರು ಬರೆದಿದ್ದಾರೆ. ಈಗ ನಾವು ಪ್ರೈಮರಿ ಶಾಲೆ ಹೋದಾಗ 10 ಜನ ಶಿಕ್ಷಕರ ಹೆಸರು ನಮಗೆ ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರು 10 ಜನ ಶಿಕ್ಷಕರ ಹೆಸರನ್ನ ಈ ಜೀವನ ಚರಿತ್ರೆನಲ್ಲಿ ಬರೆದಿದ್ದಾರೆ. ಸುಮಾರು 37 ವರ್ಷಗಳ ಸೇವೆಯನ್ನು ಸರ್ಕಾರದಲ್ಲಿ ಸಲ್ಲಿಸೋದು ಅಂದ್ರೆ ಇದು ಸಾಮಾನ್ಯ ಸೇವೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಖಂಡವಾದಂತಹ ಒಂದು ಬೆಟ್ಟದ ಸೇವೆ ಅಂತಲೇ ನಾನು ಇದನ್ನ ಕರೀತಾ, ಅವರ ಕುಟುಂಬಕ್ಕೆ ಮತ್ತೆ ಅವ್ರಿಗೆ ನಾನಂತೂ ಯಾವಾಗಲೂ ನಿಮಗೆ ಜೀಪ್ ಡೋರ್ ತಂದಿರ್ತೀನಿ ಸರ್, ಬೇಜಾರು ಮಾಡ್ಕೊಂಬೇಡಿ. ದಯವಿಟ್ಟು ನಾನು ಕರೆದಾಗ ಬನ್ನಿ. ನಾನು ಯಾವುದಾದ್ರೂ ಶಾಲೆಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಮೌಲ್ಯ ಶಿಕ್ಷಣ ಏನು ಜಾರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮನ್ನ ಏನು ಹೇಳ್ತೀವಿ ನಾವು, ಅದಕ್ಕೆ ಎಂಥ ಅಧಿಕಾರಿ ಅಂತ ಹೇಳ್ತೀವಿ, ರಿಸೋರ್ಸ್ ಪರ್ಸನ್ ಅನ್ನೋದಕ್ಕಿಂತ ಅವ್ರನ್ನ ಅದನ್ನ ಜಾರಿಗೊಳಿಸ್ತಕ್ಕಂಥ ಒಂದು ಸಂಚಾಲಕರು ಅಂತ ಕರೆದ್ಬಿಡೋಣ. ಹಾಗೆ ಕರೆದು ಅವ್ರಿಗೆ ನಾವು ಆ ಒಂದು ಗೌರವವನ್ನು ಕೊಡೋಣ. ಯಾಕೆಂದ್ರೆ ನಮ್ಮ ಅಪರೂಪದ ವ್ಯಕ್ತಿಗಳು. ನಾವು ಅನೇಕರನ್ನ ನೋಡಿರ್ತೀವಿ, ಆದರೆ ಅವರಲ್ಲಿರ್ತಕ್ಕಂಥ ಗುಣಗಳು, ಅದಕ್ಕೆ ನಾನು ಅವ್ರನ್ನು ದೇವರು ಅಂತ ಕರೆದಿದ್ದೀನಿ. ನೀವು ಒಂದು ರೀತಿ ನಮಗೆಲ್ಲ ದೇವರೇ ಸರ್ ಅಂತ ನಾನು ಹೇಳ್ತಾ, ನಿಮ್ಮ ಗುಣಗಳು ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯ ಗುಣಗಳು, ನಿಮ್ಮಲ್ಲಿರ್ತಕ್ಕಂಥ ಗುರುವಿನ ಗುಣಗಳು ನಮಗೆಲ್ಲರಿಗೂ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಮ ತಾಯಿಯವರಿಗೆ, ನಿಮ್ಮ ಮನೆಯವರಿಗೆ ಮತ್ತು ನಿಮ್ಮ ಮಕ್ಕಳಿಗೆ ಹಾಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ನಾನು ನಮಸ್ಕಾರವನ್ನು ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಭೂತಭೂತವಿರಬೇಕು ಎನ್ನುವಂತೆ ಅತ್ಯಂತ ತಮ್ಮ ಒಂದು ನುಡಿಮುತ್ತುಗಳಿಂದ, ತಮ್ಮ ಪದಪುಂಜಗಳಿಂದ, ಸ್ವರಚಿತ ಕವನದಿಂದ ಏನಂತಂದರೆ ಅತ್ಯಂತ ವಿಸ್ತಾರವಾಗಿ ತಮ್ಮ ಒಂದು ಮಾರ್ಗದರ್ಶನವನ್ನು, ಅತ್ಯಂತ ಹಿತನುಡಿಗಳನ್ನು ಹೇಳಿರ್ತಕ್ಕಂಥ ಸಾಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿಯವರಿಗೆ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲಿರ್ತಕ್ಕಂಥ ಪ್ರಾಂಶುಪಾಲರು ಹಾಗೂ ಎಲ್ಲ ಗಣ್ಯಮಾನರು ಎನ್ನುವಂಥದ್ದು ಸರ್ ಸಾರ್ಥಕ